ಕಾಲ ಎಲ್ಲರೂ ಮೆಚ್ಚುವ ಹಾಗೆ, ದೇವರು ಮೆಚ್ಚುವ ಹಾಗೆ ಜೀವನವನ್ನ ಕಳೆಯಬೇಕಾಗಿದೆ. ಎಲ್ಲರೂ ಮೆಚ್ಚೋ ಹಾಗೆ, ದೇವರು ಮೆಚ್ಚೋ ಹಾಗೆ ಬದುಕಬೇಕಾದ್ರೆ ಮನುಷ್ಯ ಕೆಲವೊಂದು ಸುಂದರವಾದ ಕೆಲಸಗಳನ್ನ ಮಾಡಬೇಕು, ಶೃಂಗಾರವನ್ನ ಮಾಡಬೇಕು. ಆ ಶೃಂಗಾರ ಪೂರ್ಣವಾದ ಕೆಲಸಗಳೇ ತನ್ನ ಮನ, ಬುದ್ಧಿ ಮತ್ತು ಭಾವಗಳನ್ನು ಸುಂದರಗೊಳಿಸೋದು. ತನು ಅಂದ್ರೆ ಶರೀರ. ಈ ಶರೀರವನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಯಾರು ಗಟ್ಟಿ ಇರ್ತಾರೋ, ಯಾರು ಸ್ವಚ್ಛ ಇರ್ತಾರೋ, ಯಾರು ಸ್ವಸ್ಥ ಇರ್ತಾರೋ ಅವರಿಗೆ ಹೊರಗಡೆಯಿಂದ ಆನಂದವನ್ನ ಕೊಡೋ ಅವಶ್ಯಕತೆ ಇರೋದು. ಯಾರು ಆರಾಮ್ ಇರ್ತಾರೋ ಅವರು ಆನಂದದಿಂದಲೇ ಇರ್ತಾರೆ. ಯಾರಿಗೆ ಆರಾಮ್ ಇರೋದಿಲ್ಲೋ ಅವರು ಆನಂದದಿಂದ ಇರೋದಕ್ಕಾಗೋದಿಲ್ಲ. ಒಳಗಡೆ ವ್ಯಾಧಿ ಇಟ್ಕೊಂಡು, ಒಳಗಡೆ ಅಜಾರೆ ಇಟ್ಕೊಂಡು ಖುಷಿಯಿಂದ ಇರೋದಕ್ಕಾಗ್ತದೇನು? ಆಗ್ತದೇನು? ಒಳಗಡೆ ಜ್ವರ ಇಟ್ಕೊಂಡು, ಒಳಗಡೆ ತಾಪ್ ಇಟ್ಕೊಂಡು, ಒಳಗಡೆ ಸಂಕಟ ಇಟ್ಕೊಂಡು ನಗನಗತಾ ಇರೋದಕ್ಕಾಗುತ್ತದೇನು? ನಗನಗತಾ ಇರಬೇಕಾದ್ರೆ ಶರೀರ ಸ್ವಸ್ಥ ಇರಬೇಕು, ಗಟ್ಟಿ ಇರಬೇಕು. ನಮ್ಮ ಶರೀರ ಭೂಮಿಯ ಮೇಲೆ ದೊಡ್ಡದೊಂದು ವಿಸ್ಮಯ ಇದೆ. ಎಂಥ ವಿಸ್ಮಯ ಅಂದ್ರೆ ಶರೀರದ ಒಳಗಡೆ ಇರುವಂತಹ ವಿಸ್ಮಯಗಳನ್ನ ತಿಳ್ಕೊಳ್ಳೋದಕ್ಕೆ ವಿಜ್ಞಾನ ಸೋತಿದೆ. ನಮ್ಮ ಶರೀರದೊಳಗಡೆ ಏನೇನ್ ನಡೀತಾ ಇದೆ ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ವಿಜ್ಞಾನ ಇನ್ನೂವರೆಗೂ ತಿಳ್ಕೊಳ್ಳೋದಕ್ಕಾಗಿಲ್ಲ. ಅಂಥ ಅದ್ಭುತ ಕೆಲಸ ಕಾರ್ಯಗಳು ಶರೀರದೊಳಗಡೆ ನಡೀತಾವೆ. ನಮ್ಮ ಶರೀರದೊಳಗಡೆ 186 ಮಿಲಿಯನ್ ಮೈಲಿ ರಕ್ತ ಕ್ರಮಿಸ್ತದೆ. ನಾವಿದನ್ನು ಅಂದಾಜು ಮಾಡೋದಕ್ಕಾಗೋದಿಲ್ಲ. ನಮ್ಮ ಶರೀರದೊಳಗೆ ರಕ್ತ ಇದೆ, ಗೊತ್ತಿದೆ ನಿಮಗೆ? ರಕ್ತ ನೀವೇನಂತೀರಿ? ರಕ್ತ ಅಂತೀರಲ್ಲ. ಎಷ್ಟು ರಕ್ತ ಇರ್ತದೆ ಶರೀರದೊಳಗಡೆ? ಶರೀರದೊಳಗಡೆ ರಕ್ತ ಇರ್ತದಲ್ಲ, ಎಷ್ಟು ರಕ್ತ ಇರ್ತದೆ? ಐತಲ್ಲ? ಎಷ್ಟಿರ್ತದೆ? ಮಾಪ್ ಮಾಡಿದ್ರೆ ಎಷ್ಟು ಲೀಟರ್ ಆಗ್ತದೆ? ಬೇಯ್ತಾರ ನೋಡಿರಿ, ಪಾವ್ ರಗತಿಲ್ ಮಗನ ಅಂತಾರಲ್ಲ ಹಳ್ಳ್ಯಾಗ. ಎಷ್ಟಿರ್ತದೆ ಗೊತ್ತದೆ ರಕ್ತ? 4 ಲೀಟರ್ ರಕ್ತ ಇರ್ತದೆ. 4 ಲೀಟರ್ ಇರೋ 4 ಲೀಟರ್ ರಕ್ತ ಶರೀರದೊಳಗಡೆ ಒಂದು ದಿನಕ್ಕೆ 186 ಮಿಲಿಯನ್ ಮೈಲಿ ಚಲಿಸ್ತದ ಸರ್ಕ್ಯುಲೇಷನ್. 186 ಮಿಲಿಯನ್ ಮೈಲ್. ಆಯುಷ್ಯ ಪೂರ್ತಿ ಒಬ್ಬ ಮನುಷ್ಯ ಓಡ್ಕೋತ ಹೋದ್ರೂ ಇಷ್ಟು ಓಡಾಕ್ ಆಗುದಿಲ್ಲ. ಅಷ್ಟು ನಮ್ಮ ಶರೀರದೊಳಗೆ ಪ್ರತಿದಿನ ರಕ್ತ ತಿರುಗಾಡ್ತದೆ, ಹರಿದಾಡ್ತದೆ, ಸಂಚರಿಸ್ತದೆ, ರಕ್ತ ಚಲನ. ನಮ್ಮ ಶರೀರದೊಳಗಡೆ 60,000 ಮೈಲಿ ರಕ್ತನಾಳಗಳದಾವ. ನಮ್ಮ ಶರೀರ ರಕ್ತ ಹೋಗೋದೇನು ಪೈಪ್ ಅದಾವಲ್ಲ, ರಕ್ತನಾಳ ಅಂತ ಕರೀತಾರ. ಅವು ಎಷ್ಟು ಉದ್ದ ಅದಾವಂದ್ರೆ 60,000 ಮೈಲಿ. ಒಂದೊಂದು ರಕ್ತನಾಳಕ್ಕೆ ಒಂದೊಂದು ಜೋಡಿಸಿದ್ರೆ, ಎಲ್ಲಾ ರಕ್ತನಾಳ ಒಂದೇ ಸರಿ ಜೋಡಿಸಿದ್ರೆ ಅಖಂಡ ಭೂಮಂಡಲವನ್ನ 2.5 ಸಾರಿ ಸುತ್ತ ಹಾಕ್ಬೋದು. ಅಷ್ಟು ರಕ್ತನಾಳ ನಮ್ಮ ಶರೀರದಾಗ ಅದಾವ. ಏನ್ ವಿಸ್ಮಯ ನೋಡ್ರಿ, ಇದು ಕಲ್ಪನೆ ಮಾಡ್ಕೊಡ್ರಿ. ಎಷ್ಟೈತ್ರಿ ಇದು? 6 ಗೇಣಿನ ಶರೀರ. ಅಳತಿ ಮಾಡಿದ್ರ ಅವ್ರವ್ರ ಗೇಣಿಲಿ 6 ಗೇಣ್ ಆಗ್ತದ ಶರೀರ. 6 ಗೇಣ್ ಬಸ್ ಮಾಡ್ತೈತಿ. ಎಷ್ಟು ಖರಾಮತಿ ಇಲ್ರಿ? 6 ಗೇಣಿನ ಶರೀರ, 3 ಮೊಳದ ಶರೀರ, ಎಷ್ಟು ಅದ್ಭುತಗಳನ್ನು ತನ್ನ ಒಳಗೆ ಇಟ್ಕೊಂಡದ. ಇಡೀ ಭೂಮಂಡಲವನ್ನ 2.5 ಮೈಲ್, 2.5 ಸಾರಿ ಸುತ್ತಬಹುದು. ಅಷ್ಟು ರಕ್ತನಾಳಗಳು ನಮ್ಮ ಶರೀರದೊಳಗದಾವ. ನಮ್ಮ ರಕ್ತ ಇದೆಯಲ್ಲ, ರಕ್ತ ಅದು ನೀರಿಗಿಂತ 5 ಪಟ್ಟು ದಪ್ಪದೆ ರಕ್ತ ಇರ್ತದಲ್ಲ. ನೋಡಿರಲ್ಲ ರಕ್ತ ಬಿಳಿದಿರ್ತದ, ಎಲ್ಲರದು ಕೆಂಪ ಇರ್ತದ. ಬಿಳಿ ರಕ್ತ ಯಾವ್ದೋ ಐತ್ ಕಾಣ, ಯಾವ್ದೋ ಒಂದು ಪ್ರಾಣಿದ ಐತ್ ಕಾಣ, ಯಾವ್ದೋ ಒಂದು ಪ್ರಾಣಿದ ಬಿಳಿ ರಕ್ತ ಐತಿ. ನಿಮ್ಮೂರಾಗ ಇರ್ಲಿಕ್ಕಿಲ್ಲ. ಜಂಡುಕನೇನು ಅಂತೀರಿ, ಇವು ಕಪಾಟ್ನಾಗ ಬರ್ತಾವ ನೋಡ್ರಿ,
ಬರ್ತಾವ ನಿಮ್ಮ ಊರಾಗ ಅದಾವ? ಎಲ್ಲ ಊರಾಗ ಕಪಾಟ ಯಾರ್ಯಾರ ಮನ್ಯಾಗ ಐತಿ ಅವ್ರ ಮನ್ಯಾಗ ಇರ್ತಾವ. ತಿಜೋರಿ ಕಪಾಟು ಎಲ್ಲೇನ್ ಇರ್ತಾವ ಅಲ್ಲಿ ಇರ್ತಾವ. ಅದ್ರದ್ದು ರಕ್ತ ಬಿಳಿ ಇದೆ. ಹೊಡೆದಾಗ ನೋಡಿದಿಲ್ಲ, ಅದ್ರದ್ದು ರಕ್ತ ಬಿಳಿ. ಮನುಷ್ಯನ ರಕ್ತ ಕೆಂಪಿದೆ. ಮನುಷ್ಯನ ರಕ್ತ ನೀರಿಗಿಂತ 5 ಪಟ್ಟು ದಪ್ಪದೆ. ಈ ರಕ್ತದೊಳಗಡೆ, ಒಂದು ಹನಿ ರಕ್ತದೊಳಗಡೆ 50 ಲಕ್ಷ ಕೆಂಪು ರಕ್ತ ಕಣಗಳಿರ್ತಾವ. ಏನ್ ವಿಸ್ಮಯ, ಕಲ್ಪನೆ ಮಾಡ್ಕೊಡ್ರಿ. 1 ಡ್ರಾಪ್ ಬ್ಲಡ್ನ್ಯಾಗ, 1 ಹನಿ ರಕ್ತದೊಳಗಡೆ 50 ಲಕ್ಷ ಕೆಂಪು ರಕ್ತ ಕಣಗಳು. ಅಂದ್ರೆ ಭಗವಂತನ ಸೃಷ್ಟಿ ಎಷ್ಟು ವಿಚಿತ್ರ ಇರ್ಬೇಕು. ಏನ್ ಭಗವಂತ ಯಾಕೆ ದೊಡ್ಡವ ಅಂದ್ರೆ ಇದಕ್ಕೆ ದೊಡ್ಡವ. ಮನುಷ್ಯಾಗ ಏನ್ ಮಾಡೋದಕ್ಕೆ ಬರೋದಿಲ್ಲೋ ಅದನ್ನೆಲ್ಲ ಭಗವಂತ ಮಾಡ್ತಾನೆ. ಭಗವಂತ ಏನೇನ್ ಮಾಡ್ಯಾನೋ ಅದು ಯಾವುದು ಮನುಷ್ಯಾಗ ಪೂರ್ಣ ತಿಳಿಯಕ್ ಸಾಧ್ಯ. 1 ಹನಿ ರಕ್ತದೊಳಗಡೆ 50 ಲಕ್ಷ ರಕ್ತ ಕಣಗಳು. ನಮ್ಮ ಶರೀರದೊಳಗಡೆ 60 ಟ್ರಿಲಿಯನ್ ಜೀವಕೋಶಗಳದಾವ. ಸಚ್ ಎನ್ ಅಮೇಜಿಂಗ್ ಥಿಂಗ್ ಅಬೌಟ್ ಹ್ಯೂಮನ್ ಬಾಡಿ. 60 ಲಕ್ಷ ಟ್ರಿಲಿಯನ್ ಸೆಲ್ಸ್, ಜೀವಕೋಶಗಳದಾವ. ಒಂದೊಂದು ಜೀವಕೋಶ ಒಂದೊಂದು ಕೆಲಸ ಕಾರ್ಯವನ್ನ ಮಾಡ್ತದೆ. ಮನುಷ್ಯ ಹೆಂಗ್ ಬಡವಾಗಕ್ಕೆ ಸಾಧ್ಯ ಇದೆ ಹೇಳಿ? ಮನುಷ್ಯನ ಯಕೃತ್ತಿನೊಳಗಡೆ 200 ರಾಸಾಯನಿಕ ಕ್ರಿಯೆಗಳು ಪ್ರತಿದಿನ ನಡೀತಾವಂತ. ಯಕೃತ್ತೊಳಗಡೆ, ಲಿವರ್ ಒಳಗಡೆ. ಮನುಷ್ಯನ ಮೆದುಳು 1500 ಗ್ರಾಮ್ ಇರ್ತದೆ. ವಯಸ್ಕ ಮನುಷ್ಯನ ಮೆದುಳು 1500 ಗ್ರಾಮ್ ಇರ್ತದೆ. ಒಂದು ಮೆದುಳಿನೊಳಗಡೆ 150 ಕೋಟಿಗಿಂತ ಹೆಚ್ಚು ನ್ಯೂರಾನ್ ಇರ್ತಾವ. ಇವೆಲ್ಲ ಅಂಕಿ ಸಂಖ್ಯಾ ನೋಡಿದ್ರೆ ಮನುಷ್ಯ ಅನ್ನೋನು ಎಷ್ಟು ವಿಚಿತ್ರ ಅಂತ ಅನಿಸ್ತದೆ. 206 ಎಲುಬುಗಳು ಮನುಷ್ಯನ ಶರೀರದೊಳಗದಾವ. ಗೊತ್ತೈತಿ ನಿಮಗ? 206. ಮನುಷ್ಯನ ಶರೀರದ ಅತ್ಯಂತ ಉದ್ದವಾದ ಎಲುಬು ಫೀಮರ್, ತೊಡೆ. ಇದೇನೈತಲ್ಲ, ಇದು ಅತ್ಯಂತ ಉದ್ದದ ಎಲುವು. ಇದು ಮನುಷ್ಯನ ಶರೀರದ ಅತ್ಯಂತ ಸಣ್ಣ ಎಲುವು ಎಲ್ಲಿದೆ ಗೊತ್ತಿದೆ? ಕಿವಿ ಒಳಗದೆ. ವೆರಿ ಗುಡ್. ಎಷ್ಟನೇತೆ? ಸಾಲಿ ಚಲೋ ಇದ್ರೆ ಹಿಂಗ ಉತ್ತರ ಬರ್ತಾವ. ಮನುಷ್ಯನ ಶರೀರದ ಅತ್ಯಂತ ಪುಟ್ಟ ಎಲುವು ಕಿವಿಯೊಳಗದೆ. ಅದು ಎಷ್ಟು ಪುಟ್ಟದದೆ ಅಂದ್ರೆ ನೀವ್ ಹಿಂಗ ಬೆರಳು ತುದಿ ಮೇಲೆ ಅದನ್ನ ಇಟ್ಕೊಂಡ್ರೆ ಅದನ್ನ ನೋಡಾಕ್ ಮತ್ತು ಭೂತದ ನಡಿ ತಗೋಬೇಕು. ಅಷ್ಟು ಸಣ್ಣ ಎಲುವು ಅದು. ಅರೇ ದೇವರು ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದಾನ ಹೇಳಿ. ಇಂಥ ಶರೀರ, ಇಷ್ಟು ವಿಸ್ಮಯಗಳನ್ನ ಇಟ್ಕೊಂಡಿರುವಂತಹ ಶರೀರ ಇದ್ದಂಗೆ ಇರೋದಿಲ್ಲ. ಕೆಟ್ಟು ಹೋಗ್ತದೆ, ನಶಿಸಿ ಹೋಗ್ತದೆ, ಹಾಳಾಗುತ್ತದೆ, ಇಲ್ಲದಂಗ ಆಗುತ್ತದೆ. ಏನ್ ಅದ್ಭುತ ನೋಡಿ. ಏನ್ ಒಳಗಡೆ ವಿಸ್ಮಯ ಪ್ರಪಂಚ ಇದೆ, ಏನ್ ಆಶ್ಚರ್ಯಗಳ ತಾಣ ಇದೆ. ಇಂಥ ಶರೀರ ಕೆಟ್ಟು ಹೋಗುತ್ತದೆ. ಕೆಟ್ಟು ಹೋಗುವಂತಹ ಶರೀರವನ್ನ ನೆಟ್ಟಿಗೆ ಬಳಸ್ಕೋಬೇಕಾದ್ರೆ ಒಳಗಡೆ ಇರುವ ಮನಸ್ಸನ್ನ ಗಟ್ಟಿಯಾಗಿ ತಯಾರಿ ಮಾಡ್ಕೊಳ್ಬೇಕು. ಯಾರ ಶರೀರನೂ ಉಳಿಯೋದಿಲ್ಲ, ಯಾವ ಶರೀರನೂ ಉಳಿದಿಲ್ಲ. ವ್ಯಕ್ತಿ ಉಳಿತಾನೆ, ಮನುಷ್ಯ ಮಾಡಿದ ಕೆಲಸಗಳು ಉಳಿತಾವೆ, ಮನುಷ್ಯ ನಡೆದ ದಾರಿ ಉಳಿತದೆ. ಆದ್ರೆ ಮನುಷ್ಯನ ಶರೀರ ಮಾತ್ರ ಒಂದಲ್ಲ ಒಂದು ದಿನ ಅಳೆದು ಹೋಗುತ್ತೆ. ಎಂಥ ಮಹಾತ್ಮ ಇದ್ದಾನೆ, ಎಂಥ ಶ್ರೀಮಂತ ಇದ್ದಾನೆ, ಎಂಥ ದೊಡ್ಡವಿದಾನಂದ್ರೂ ಆ ವ್ಯಕ್ತಿಯ ಶರೀರವನ್ನ ಇಟ್ಕೊಳ್ಳೋದಿಲ್ಲ, ಉಳಿಸ್ಕೊಳ್ಳೋದಿಲ್ಲ. ಬಸವಣ್ಣವರೊಂದು ವಚನ ಹೇಳಿಲ್ಲ? ವ್ಯಾಧನೊಂದು ಮೊಲವ ತಂದಡೆ ಸಲಿವ ಹಾಗಕ್ಕೆ ಬಿಲವರಯ್ಯ. ಆ 3 ಜನ ಹುಡುಗಿಯರು ಕೂತಾರದು, ಅವ್ರನ್ನ ಕಳಿಸ್ಬಿಡ್ರಿ, ಇಲ್ಲಾಂದ್ರೆ ಇಲ್ಲಿ ಮುಂದೆ ಕೂಡಿಸ್ರಿ. ಹಾ ಕೂಡ್ ಕೂಡ್ ಮಾತಾಡ್ಬಾರ್ದ. ಈ ಶರೀರ ಏನಿದೆಯಲ್ಲ, ಇದು ಕೆಡುವಂತಹ ಶರೀರ. ಇದನ್ನ ಎಷ್ಟು ಮುದ್ದು ಮಾಡ್ರಿ, ಎಷ್ಟು ಶೃಂಗಾರ ಮಾಡ್ರಿ, ಎಷ್ಟು ಚಂದ ಮಾಡ್ರಿ, ಎಷ್ಟು ಕಷ್ಟಪಟ್ಟು ಬೆಳೆಸ್ರಿ, ಇದು ಇದ್ದಂಗಿರೋದಿಲ್ಲ. ಕೊನೆಯವರೆಗೂ ಹಂಗ ಉಳಿಯೋದಿಲ್ಲ. ಉಳಿದ್ರೂ ಇದು ಒಂದು ದಿನ ಕೊಳತು ಹೋಗುತ್ತದೆ. ಇಂಥ ಕೆಟ್ಟು ಹೋಗುವಂತಹ ಶರೀರವನ್ನ, ನಶ್ವರವಾದ ಶರೀರವನ್ನ
ಈಶ್ವರನ ಪಾದಕ್ಕೆ ಅರ್ಪಣೆ ಮಾಡೋದು ಹೇಗೆ ಅನ್ನೋದನ್ನ ಮನಸ್ಸು ನಿರ್ದೇಶನ ಮಾಡ್ತಾರೆ. ಅದನ್ನೇ ಬಸವಣ್ಣವ್ರು ಹೇಳ್ತಾರೆ, ವ್ಯಾಧನೊಂದು ಮೊಲವ ತಂದಡೆ ಸಲಿವ ಹಾಗಕ್ಕೆ ಬಿಲವರಯ್ಯ, ನೆಲವಾಳುವನ ಹೆಣನೆಂದಡೆ ಒಂದಡಿಕೆಗೆ ಕೊಂಬುವರಿಲ್ಲ ಅಂತ ಮಾತು ಬಸವಣ್ಣವ್ರು. ಒಬ್ಬ ಬೇಟೆಗಾರ ಕಾಡೊಳಗೆ ಹೋಗಿ ಬೇಟೆ ಆಡಿ ಒಂದು ಮೊಲ ತಂದು ಬಾಜಾರ್ದೊಳಗಿಟ್ಟು ಮಾರಿದ್ರೆ ಅದ್ರ ತೂಕಕ್ಕೆ ಎಷ್ಟು ಕಿಮ್ಮತ್ತಿದೆಯೋ ಅಷ್ಟು ಕೊಟ್ಟು ಎಲ್ಲರೂ ಅದನ್ನ ಮಾರಾಕ್ ತಗೋತಾರೆ, ಮಾಂಸ ತಿನ್ನೋರು. ಬೇಕಾಗಿತ್ತು ಅಂದ್ರೆ ಮತ್ತೆ 2 ರೂಪಾಯಿ 4 ರೂಪಾಯಿ ಹೆಚ್ಚು ಕೊಟ್ಟು ಅದನ್ನ ಖರೀದಿ ಮಾಡ್ತಾರೋ ಇಲ್ಲೋ. ಹಿಂಗ ಬೇಟೆಗಾರ ತಂದು ಪೇಟೆಯೊಳಗಿಡುವಂತ ಒಂದು ಮೊಲ ಖರೀದಿ ಮಾಡೋ ಜನ, ಮೊಲದ ಮಾಂಸಕ್ಕೆ ಕಿಮ್ಮತ್ತು ಕಟ್ಟುವಂತಹ ಪ್ರಪಂಚ, ನೆಲ ಆಳುವಂತ ರಾಜ ಏನಾದ್ರೂ ಕಣ್ಣು ಮುಚ್ಚಿದ್ರೆ ಅವನ ಶರೀರ ಏನಾದ್ರೂ ಖರೀದಿ ಮಾಡ್ತಾರೇನು? ನೆಲವಾಳುವನ ಹೆಣನೆಂದಡೆ ಒಂದು ಅಡಿಕೆಗೆ ಕೊಂಬುವರಿಲ್ಲ, 1 ಪೈಸೆ ಕೊಟ್ಟು ತಗೊಳಂಗಿಲ್ಲ. ಅದನ್ನು ಯಾರು ತಗೋತಾರೇನು? ಇರ್ಲಿರಿ, ಇವರು ನಮ್ಮ ಸಲುವಾಗಿ ಬಹಳ ಉಪಕಾರ ಮಾಡ್ಯಾರ, ಇವ್ರೊಬ್ಬರು ನಾವು ನಮ್ಮ ಮನೆಯಾಗ ಇಟ್ಕೋತೀವಿ ಅಂತ ಯಾರ ಮನೆಗೆ ತಂದಿದ್ ನೋಡಿರಿ. ಈ ಮನಿ ಕಟ್ಟಾಕ ಇವ ಬಹಳ ದೊಡ್ಡದ, ನಮ್ಮಪ್ಪ ಇರ್ಲಿ ಒಬ್ಬ ಹಂಗ ಅಂತೇಳಿ ಶೋಕೇಶ್ನಾಗ ಯಾರನ್ನ ಇಟ್ಟಿದ್ ನೋಡಿರಿ? ಇಲ್ಲ. ಯಾಕಂದ್ರೆ ಈ ಶರೀರ ಇಟ್ಟರು ಉಳಿಯೋಂಗಿಲ್ಲ, ಇದು ಕೆಟ್ಟ ಹೋಗ್ತದೆ. ಸುಟ್ರು ಅಷ್ಟೇ, ಕೂತ್ರು ಅಷ್ಟೇ. ಮನುಷ್ಯನ ಶರೀರ ಒಂದಲ್ಲ ಒಂದು ದಿನ ಪೂರ್ಣ ಪ್ರಮಾಣ ಇಲ್ಲದಂಗ ಆಗುತ್ತದೆ. ವಿಜ್ಞಾನದ ಪ್ರಕಾರ ಇಷ್ಟು ದೊಡ್ಡ ದೇಹ ಎಲ್ಲಾ ವಿಘಟನೆ ಆದ್ಮೇಲೆ 20 ಗ್ರಾಮ್ ಉಳಿತದ. 20 ಗ್ರಾಮ್ ಮನುಷ್ಯನ ಕಿಮ್ಮತ್ 20 ಗ್ರಾಮ್. 70 ಕೆಜಿ, 80 ಕೆಜಿ, 100 ಕೆಜಿ, 6 ಫೂಟ್, 5 ಫೂಟ್, 4 ಕೋಟಿ, 10 ಕೋಟಿ, 20 ಎಕರೆ, 60 ಎಕರೆ, ಎಷ್ಟು ಬೇಕಾದಷ್ಟು ಮೆರೆದಾಡ್ಲಿ ಮನುಷ್ಯ, ಆದ್ರೆ ಮನುಷ್ಯ ಉಳಿಯೋದು ಕೇವಲ 20 ಗ್ರಾಮ್. ಚರ್ಮ ಉಳಿಯಂಗಿಲ್ಲ, ಮಾಂಸ ಉಳಿಯಂಗಿಲ್ಲ, ರಕ್ತ ಉಳಿಯಂಗಿಲ್ಲ, ಮಸ್ತಿ ಉಳಿಯಂಗಿಲ್ಲ, ಅಜ್ಜೆ ಉಳಿಯಂಗಿಲ್ಲ, ಕೀವು ಉಳಿಯಂಗಿಲ್ಲ, ಏನೇನು ಉಳಿಯಂಗಿಲ್ಲ. ಮನುಷ್ಯ ಕೆಟ್ಟು ಹೋಗುವಂತ ಶರೀರ. ಒಂದು ಪ್ರಾಣಿಗೆ ಕಿಮ್ಮತ್ತದೆ ಭೂಮಿ ಮೇಲೆ, ವಸ್ತುಗೆ ಕಿಮ್ಮತ್ತದೆ, ಆದ್ರೆ ಮನುಷ್ಯನ ಶರೀರಕ್ಕೆ ಕಿಮ್ಮತ್ ಇಲ್ಲ. ವಸ್ತುವಿಗಿರೋ ಕಿಮ್ಮತ್ತು, ಪಶು ಪಕ್ಷಿಗಳಿಗಿರೋ ಕಿಮ್ಮತ್ತು, ಕಲ್ಲು ಮಣ್ಣಿಗಿರೋ ಕಿಮ್ಮತ್ತು ಮನುಷ್ಯನ ಶರೀರಕ್ಕಿಲ್ಲ ಅಂದ್ರೆ ಮನುಷ್ಯನ ಜೀವನಕ್ಕೆ ಏನ್ ಅರ್ಥ ಇದೆ ಹೇಳಿ? ಏನ್ ಅರ್ಥ ಇದೆ? ಆದ್ದರಿಂದಲೇ ಕೆಡುವ ಶರೀರದ ಸಫಲತೆಯನ್ನ ಮಾಡಿಕೊಳ್ಳುವುದಕ್ಕಾಗಿಯೇ ಅಂತರ್ಮುಖವಾದಂತಹ ಮನಸ್ಸಿಗೆ ಮನುಷ್ಯ ತರಬೇತಿಯನ್ನು ಕೊಡಬೇಕು. ಏನಿ ನಶ್ವರವಾದ ಶರೀರ ಇದೆಯಲ್ಲ, ಇದನ್ನ ಯಾರು ಪ್ರೀತಿ ಮಾಡೋದಿಲ್ಲ. ಸುಮ್ಮನೆ ಭಗವಂತ ಇದಕ್ಕೊಂದು ಮೇಲೆ ಕವರ್ ಹಾಕಿದಾನೆ ಅಂತ ನೋಡೋದಕ್ಕೆ ಇದು ಚಂದ ಕಾಣಿಸ್ತಾ ಇದೆ. ನಮ್ಮ ಶರೀರ ಏನಿದೆಯಲ್ಲ, ಶರೀರ ಹೆಂಗಿತ್ತೋ ಹಂಗ ಕಂಡಿದ್ರೆ ನಾವ್ ಯಾರು ಇದನ್ನ ಇಷ್ಟಪಡ್ತಿದ್ದಿಲ್ಲ. ದೇವರು ಜಗತ್ತಿಗೆ ನಾಚಿಕೆ ಆಗಬಾರದು, ಜಗತ್ತಿಗೆ ಸಂಕೋಚ ಆಗಬಾರದು ಅಂತ ನಮ್ಮ ಶರೀರಕ್ಕೆ ಒಂದು ಮೇಲೆ ಕವರ್ ಹಾಕಿದಾನೆ, ಕೋಟ್ ಹಾಕ್ಯಾನ, ಸ್ಕಿನ್ ಕೋಟ್. ಇಲ್ಲ, ನಮ್ಮ ಶರೀರಕ್ಕೆ ಭಗವಂತ ಏನಾದ್ರು ಇದೊಂದು ಕವರ್ ಹಾಕ್ಲಿಲ್ಲ ಅಂದಿದ್ರ, ಚರ್ಮದ ಕವರ್ ಹಾಕ್ಲಿಲ್ಲ ಅಂದಿದ್ರ ಇದನ್ನ ಯಾರು ನೋಡ್ತಿದ್ರು? ಇದನ್ನ ಯಾರು ಏನೈತಿ ಹೇಳ್ರಿ ಇದ್ರಾಗ? ಕೀವ, ರಕ್ತ, ಮಾಂಸ, ಮತ್ ಭಗವಂತ ಎಷ್ಟು ಶಾಣೆ. ಇದಕ್ಕೆ 7 ಪದರ, 7, 9 ಚರ್ಮ ಎಷ್ಟು ಪದರ ಇರ್ತದೆ? 7 ಪದರಿಂದ ಕವರ್ ಹಾಕ್ಯಾನ. ಇಂಥ ಶರೀರ, ಇಂಥ ಕಾಯ ಕಲ್ಪವೃಕ್ಷ ಆಗಬೇಕು. ಆದ್ರೆ ಶರೀರ ಮತ್ತು ಆತ್ಮದ ನಡುವೆ ಮನೆ ಮಾಡಿರುವಂತಹ ಮನಸ್ಸಿಗೆ ಮನುಷ್ಯ ತರಬೇತಿಯನ್ನು ಕೊಡಬೇಕು. ನಿನ್ನ ಹೇಳಿದ್ದೆ ನಾನು, ಮನಸ್ಸು ಎಲ್ಲಿದೆ ಅಂತ ಹೇಳಿದ್ದೆ. ಮನಸ್ಸು ಎಲ್ಲಿದೆ? ಶರೀರ ಮತ್ತು ಆತ್ಮದ ನಡುವೆ. ಶರೀರ ಅಂದ್ರೆ ಕಾಯ, ಕಾಣಿಸ್ತದೆ. ಆತ್ಮ ಅಂದ್ರೆ ಜೀವ, ಕಾಣಿಸೋದಿಲ್ಲ. ಜೀವ ಹೋತು ಅಂತಾರೆ, ಅನ್ನೋದಿಲ್ಲ? ಜೀವ ಹೋತು. ಜೀವ ಹೋಗಿದ್ದು ಕಾಣ್ತದೇನು? ಕಾಣೋದಿಲ್ಲ. ಶರೀರ ಹೋದ್ರೆ ಕಾಣಿಸ್ತದೆ. ಮನುಷ್ಯ ಮನೆಯಿಂದ ಹೊರಗೆ ಹೋದ ಅಂದ್ರೆ ಕಾಣಿಸ್ತಾನ, ಮನೆಯಾಗ ವಾಪಸ್ ಬಂದ ಅಂದ್ರೆ ಕಾಣಿಸ್ತಾನ. ಮನುಷ್ಯನ ಮೈಯಾಗಿನ ಜೀವ ಹೊರಗೆ ಹೋಯ್ತು ಅಂದ್ರೆ ಕಾಣಿಸೋದಿಲ್ಲ. ಒಳಗೆ ಹೆಂಗ ಬಂದೈತಿ ಅಂತ ಯಾರಿಗೂ ಗೊತ್ತ ಇಲ್ಲ. ಏನ್ ಅದ್ಭುತ ಕಲ್ಪನಾ ಇಲ್ಲ? ಈ ಶರೀರದೊಳಗಡೆ ಭಗವಂತ ಜೀವ ಯಾವಾಗ ತುಂಬಿದ, ಎಲ್ಲಿ ತುಂಬಿದ, ಹೆಂಗ ತುಂಬಿದ, ಯಾರಿಗಾದ್ರೂ ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ ಇದೆ?
ತಾಯಿಯ ಗರ್ಭದೊಳಗಡೆ 2 ತಿಂಗಳು 2.5 ತಿಂಗಳು ಶಿಶು ಇದ್ದಾಗ ಆ ಸಣ್ಣ ಕೂಸಿನೊಳಗಡೆ ಜೀವ ದೇವ್ರು ಹೆಂಗ್ ಇಟ್ಟಿರ್ಬೇಕು? ಇದೇನು ಸಣ್ಣ ವಿಸ್ಮಯ ಇಲ್ಲ. ಇಂಥ ಕಾಯದೊಳಗಡೆ, ಇಂಥ ಶರೀರದೊಳಗಡೆ ಆತ್ಮ ಇದೆ. ಶರೀರ ಮತ್ತು ಆತ್ಮನ ನಡುವೆ ಮನಸ್ಸಿದೆ. ಆ ಮನಸ್ಸು ಶರೀರದ ಕಡೆ ಮುಖ ಮಾಡಿ ವಿಚಾರ ಮಾಡ್ತು ಅಂದ್ರೆ, ಹೊರಗಿನ ಪ್ರಪಂಚದ ವ್ಯವಹಾರದ ಬಗ್ಗೆ ವಿಚಾರ ಮಾಡ್ತು ಅಂದ್ರೆ, ಹೋಗೋದು ಬರೋದು ಗಳಿಸೋದು ಉಳಿಸೋದು ಬೆಳೆಸೋದ್ರ ಬಗ್ಗೆ ವಿಚಾರ ಮಾಡ್ತು ಅಂದ್ರೆ ಅದಕ್ಕೆ ಪ್ರಪಂಚ ಅಂತ ಕರೀತಾರೆ. ಅದೇ ಮನಸ್ಸು ಒಳಗಡೆ ಕೋಟ್ಯಾಂತರ ವರ್ಷಗಳಿಂದ ಈ ಜಗತ್ತಿನ ಚೈತನ್ಯಕ್ಕೆ ಕಾರಣವಾಗಿರುವಂತಹ ಆತ್ಮನ ಬಗ್ಗೆ ವಿಚಾರ ಮಾಡಿದ್ರೆ, ಆತ್ಮನ ಅಖಂಡ ರೂಪವಾದಂತಹ ಪರಮಾತ್ಮನ ಬಗ್ಗೆ ವಿಚಾರ ಮಾಡಿದ್ರೆ, ಸಚ್ಚಿತ್ ಆನಂದವನ್ನ ಕುರಿತು ಆಲೋಚನೆಯನ್ನ ಮಾಡಿದ್ರೆ ಅದಕ್ಕೆ ಪಾರಮಾರ್ಥ ಅಂತ ಕರೀತಾರೆ. ಪ್ರಪಂಚ ಪಾರಮಾರ್ಥ, ಲೌಕಿಕ ಅಲೌಕಿಕ ಅಂತ 2 ವಸ್ತು ಅದ. ಲೌಕಿಕ ಅಂದ್ರೆ ಏನು? ಜಗತ್ತಿನ ವ್ಯವಹಾರದ ಬಗ್ಗೆ ವಿಚಾರ ಮಾಡೋದು. ಹೊಟ್ಟೆ ಹೆಂಗ್ ತುಂಬಿಕೊಳ್ಳೋದು, ಹೊಲದಾಗ ಏನ್ ಬೆಳೆಯೋದು, ಎಷ್ಟು ಬಂತು ಎಷ್ಟು ಹೋಯ್ತು, ಅವ್ರ ಹೆಂಗ ಇವ್ರದೇನು ಅವ್ರದೇನು ಅಂತ ನಾವು ಮಾತಾಡ್ತೀವಲ್ಲ, ಹಂಗ ಮಾತಾಡಕ್ ನಮ್ಮ ಮನಸ್ಸು ಚಾಲೂ ಮಾಡ್ತು ಅಂದ್ರೆ ಅದಕ್ಕೆ ಪ್ರಪಂಚ ಅಂತ ಕರೀತಾರೆ. ಇದನ್ನ ಯಾರು ಬೇಕು ಅವರೆಲ್ಲರೂ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ಕಟ್ಟಿ ಮೇಲೆ ಕುತ್ಕೊಂಡು ಸಂಬಂಧ ಇಲ್ಲಾರದ್ದು ಎಲ್ಲರೂ ಮಾತಾಡಕ್ ಬರ್ತಿರ್ತಿಲ್ಲ, ಅದಕ್ಕೇನು ಖರ್ಚಿಲ್ಲ ಏನು. ಹಿಂಗ ಮನಸ್ಸು ಇಲ್ಲ ಸಲ್ಲದ್ದು ಮಾತಾಡಲಾರದ ಒಳಗಡೆ ಇರುವಂತ ಆತ್ಮ ಏನೈತಲ್ಲ, ಒಳಗೊಂದು ಆತ್ಮ ಅಂತ ಐತಿ. ಆತ್ಮ ಅಂದ್ರೆ ಏನು? ಭಗವಂತನ ಒಂದು ಸಣ್ಣ ರೂಪ, ಪರಮಾತ್ಮನ. ಆ ಪರಮಾತ್ಮನ ಸ್ವರೂಪವಾದಂಥ ಆತ್ಮನ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ, ಪರಮಾತ್ಮನ ಶಕ್ತಿ ಎಷ್ಟು ದೊಡ್ಡದು, ಪರಮಾತ್ಮ ಈ ಜಗತ್ತನ್ನು ಹೆಂಗ್ ಸಲಹುತ್ತಾನ ಅಂತ ಆಲೋಚನೆ ಮಾಡೋದಕ್ಕೆ ಚಾಲು ಮಾಡಿದ್ರೆ ಅದಕ್ಕೆ ಪಾರಮಾರ್ಥ ಅಂತ ಕರೀತಾರೆ. ನಮ್ ಜನ ಏನಂತಾರ, ಪಾರಮಾರ್ಥ ನಮಗ್ ಮಾಡಾಕ ಬರೋದಿಲ್ಲ ಅಂತ ಹೇಳ್ತಾರ. ಭಕ್ತಿ ಅನ್ನೋದು, ಧರ್ಮ ಅನ್ನೋದು ನಮ್ಮಂತಹ ಸಾಮಾನ್ಯರ ಕೈಯೊಳಗೆ ಸಾಧ್ಯ ಇಲ್ಲದು. ಅದನ್ನ ಮಾಡ್ಬೇಕಾದ್ರೆ ಬಹಳ ದೊಡ್ಡ ಜ್ಞಾನ ಬೇಕು ಅಂತ ಅಂತಾರ. ಎಲ್ಲ ಶುದ್ಧ ಸುಳ್ಳು. ಪಾರಮಾರ್ಥಕ್ಕೂ ಪ್ರಪಂಚಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಏನು ಇಲ್ಲ. ಪಾರಮಾರ್ಥ ಅಂದ್ರೆ ಒಳ್ಳೆಯದ್ರ ಬಗ್ಗೆ ವಿಚಾರ ಮಾಡೋದು, ಪ್ರಪಂಚ ಅಂದ್ರೆ ಲೌಕಿಕ ವಿಚಾರಗಳನ್ನ ಮಾಡೋದು, ವ್ಯಾವಹಾರಿಕ ವಿಚಾರಗಳನ್ನ ಮಾಡೋದು. ತನ್ನ ಬಗ್ಗೆ ವಿಚಾರ ಮಾಡೋದಕ್ಕೆ ಪ್ರಪಂಚ ಅಂತ ಕರೀತಾರ, ಭಗವಂತನ ಬಗ್ಗೆ ವಿಚಾರ ಮಾಡೋದಕ್ಕೆ ಪಾರಮಾರ್ಥ ಅಂತ ಕರೀತಾರೆ. ಈ ಕೆಲಸವನ್ನ ನಮ್ಮ ಮನಸ್ಸು ಒಳಗೆ ಕೂತ್ಕೊಂಡು ಮಾಡುತ್ತೆ. ಆದ್ರೆ ಈ ಮನಸ್ಸು ಒಂದೇ ತರ ಇರೋದಿಲ್ಲ. ಮನುಷ್ಯನ ಮನಸ್ಸು ಒಂದೇ ತರ ಮನುಷ್ಯಾಗ ಇದ್ರೆ, ಒಂದೇ ತರ ಮನುಷ್ಯಾಗ ಮನಸ್ಸು ಉಳಿದ್ರೆ ಅವ ಮಹಾತ್ಮ ಆಗಿ ಬಿಡ್ತಾನೆ. ನೋಡ್ರಿ, ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ. ನಮ್ಮ ಮನಸ್ಸು ನಮಗ್ ಹೆಂಗ ಬೇಕೋ ಹಂಗ ಇತ್ತಂದ್ರ, ನಾವು ಏನ್ ಕೇಳ್ತೇವೋ ಹಂಗ ಇತ್ತು ಅಂದ್ರ ನಾವು ಯಾವಾಗೋ ಭಗವಂತ ಆಗಿ ಬಿಡ್ತಿದ್ವಿ. ನಮ್ಮ ಮನಸ್ಸು ನಾವು ಹೇಳಿದ್ದ ಕೇಳೋದಿಲ್ಲ, ಜಗತ್ತು ಹೇಳಿದ್ದು ಬಹಳ ಕೇಳುತ್ತದೆ. ನಮ್ಮ ಮನಸ್ಸು ನಮ್ಮ ಕೈಯಾಗ ನಿಲ್ಲೋದೇ ಇಲ್ಲ. ಅದಕ್ಕೆ ಬಸವಣ್ಣವರು ಒಂದು ಬಹಳ ಸುಂದರ ವಚನವನ್ನ ಹೇಳಿದ್ದಾರೆ. ಏನ್ ಹೇಳಿದಾರಂದ್ರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಎಷ್ಟು ಚಂದ ವಚನ ನೋಡ್ರಿ ಬಸವಣ್ಣವ್ರದು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಭಗವಂತಗ್ ಬಸವಣ್ಣವ್ರು ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಏನ್ ಪ್ರಾರ್ಥನಾ ಮಾಡ್ತಾ ಇದ್ದಾರ? ಅಪ್ಪ ಪರಮಾತ್ಮ, ನನ್ನನ್ನ ನೀನು ಹೆಳವನ್ನ ಮಾಡು. ಹೆಳವ ಅಂದ್ರೇನು? ಹೆಳವ ಅಂದ್ರೇನು? ಹೇಳುವ ಅಂದ್ರೇನ್ರಿ? ಯಾರಿಗೆ ಹೇಳುವ ಅಂತ ಕರೀತಾರೆ? ಹೇಳುವಂತ ಯಾರಿಗಂತ? ಯಾರಿಗೆ ನಡ್ಯಾಕ ಬರುವುದಿಲ್ಲೋ ಅವ್ರಿಗೆ ಹೇಳುವ ಅಂತ ಕರೀತಾರೆ. ಬಸವಣ್ಣವ್ರ ದೇವ್ರಿಗೆ ಏನ್ ಬೇಡ್ಕೊಳಕತ್ತಾರ?
ನನ್ನ 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 ಹೆಳವನ್ನು ಮಾಡು, ನನ್ನ ಕುರುಡನ್ನು ಮಾಡು, ನನ್ನ ಕಿವುಡನ್ನು ಮಾಡು. ಹಿಂಗ ದೇವರಿಗೆ ಬೇಡ್ಕೊಳ್ಳೋರ್ನ ಯಾರನ್ನಾರು ನೋಡಿರ್ ಜಗತ್ನ್ಯಾಗ? ಆದ್ದರಿಂದ ಬಸವಣ್ಣವ್ರ ತಲಿ ನೀವ್ ಯಾವಾಗಾರ ಗುಡಿಯಾಗ ಹೋಗಿ ನನ್ನ ಕುರುಡನ್ ಮಾಡು, ಇನ್ನು ಬಂದಿಲ್ಲಲ್ಲ, ನನ್ನ ಕುರುಡನ್ ಮಾಡು, ನನ್ನ ಕುಂಟನ್ ಮಾಡು, ನನ್ನ ಕಿವುಡನ್ ಮಾಡು, ನನ್ನ ಬಡವನ್ ಮಾಡು, ನನ್ನ ದಡ್ಡನ್ ಮಾಡು, ನನ್ನ ಎಲ್ಲಾರು ಬಯ್ಯಂಗ್ ಮಾಡು, ಹಿಂಗ್ ಬೇಡ್ಕೋತೀರಿ? ಬೇಡ್ಕೋತಾರ ಯಾರಾದ್ರೆ? ಯಾರು ಬೇಡ್ಕೊಳ್ಳೋದಿಲ್ಲ. ಆದ್ರೆ ಬಸವಣ್ಣವ್ರು ಏನ್ ಬೇಡ್ಕೊಂಡಾರ? ವಚನ ಎಷ್ಟು ಚಂದ ಐತಿ ನೋಡ್ರಿ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಆ ಕಡೆ ಈ ಕಡೆ ತಿರ್ಗಾಡ್ಲಾರ್ದಂಗ ಕಾಲು ಮುರಿದು ಮೂಲ್ಯಾಗ ನನ್ ಕೂಡ್ಸ್, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಅಂದಾರ. ಏನ್ ಹಂಗಂದ್ರ ವಚನ ಮೇಲೆ ಮೇಲೆ ನೋಡಿದ್ ಹಿಂಗ ತಿಳಿತೈತಿ ನಾವು. ಆದ್ರ ಬಸವಣ್ಣವ್ರ ವಚನದ ಅರ್ಥ ಅದಲ್ಲ. ಬಸವಣ್ಣವ್ರ ವಚನದ ಅರ್ಥ ಏನಂದ್ರ, ಒಳಗೇನು ಮನಸ್ಸು ಐತಲ್ಲ, ಆ ಮನಸ್ಸು ಆ ಕಡೆ ಈ ಕಡೆ ತಿರ್ಗಾರಾಡ್ದಂಗ ಅದನ್ನ ಕುಂಟನ್ ಮಾಡಿ ಕುಂಡ್ರಸ್ ಅಂತ ಹೇಳ್ಯಾರ ಅವ್ರು. ಚಂದಿಲ್ಲ ಬಸವಣ್ಣವ್ರ ವಚನದ ಅರ್ಥ? ಮನಸ್ಸು ಆ ಕಡೆ ಈ ಕಡೆ ತಿರ್ಗಾಡ್ತದೆ. ಎಷ್ಟು ತಿರ್ಗಾಡ್ತದೆ, ಎಲ್ಲಿ ತಿರ್ಗಾಡ್ತದೆ, ಹೆಂಗ್ ತಿರ್ಗಾಡ್ತದೆ, ಯಾವಾಗ ತಿರ್ಗಾಡ್ತದೆ, ಏನು ತಿಳಿಯೋದಿಲ್ಲ. ಯಾಕಂದ್ರೆ ಬೆಳಕ್ ಹರಿದ್ರೆ ಸಂಜೆ ಆಗೋದ್ರಾಗ 60,000 ವಿಚಾರ ನಮ್ಮ ಮನಸ್ಸಿನಾಗ ಬರ್ತಾವ. ಒಬ್ಬ ಮನುಷ್ಯಾಗ ಒಂದು ದಿನಕ್ಕ 60,000 ಆಲೋಚನೆಗಳು ಬರ್ತಾವ. 60,000 ಆಲೋಚನೆಗಳ ಪ್ರವಾಹದಲ್ಲಿ ಸಿಕ್ಕ ಮನಸ್ಸು ವಿಲ 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 ಒದ್ದಾಡ್ತದೆ. ಮನುಷ್ಯನ ಮನಸ್ಸು. ಮನುಷ್ಯ ಸೋಲಾಕ ಕಾರಣ ಏನು ಗೊತ್ತೇನು? ಮನುಷ್ಯ ಕೆಡಾಕ ಕಾರಣ ಏನು ಗೊತ್ತೇನು? ಮನುಷ್ಯನ ಮನಸ್ಸಿಗೆ ತಲೆಯೊಳಗೆ ಬರೋ ವಿಚಾರಗಳನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. 60,000 ವಿಚಾರ ಬರ್ತಾವ. ಬೆಳಕು ಹರಿತು ಕತ್ತಲಾಗೋದ್ರೊಳಗೆ 60,000 ವಿಚಾರಗಳು ಏನು ಬರ್ತಾವಲ್ಲ, ಅವುಗಳ ಪ್ರವಾಹ ತಡ್ಕೊಳ್ಳುವಂತಹ ಯೋಗ್ಯತೆ ಮನುಷ್ಯನ ಮನಸ್ಸಿಗಿಲ್ಲ. ಅದು ಸುಳಿಗೆ ಸಿಕ್ಕು ವಸ್ತುವಿನ ಹಂಗ ಆ ವಿಚಾರಗಳ ಪ್ರವಾಹದೊಳಗಡೆ ಸಿಕ್ಕು ಭವದ ಕಡೆ ಮುಖ ಮಾಡಿ ಹರಿದು ಹೋಗಕ್ ಚಾಲೂ ಮಾಡ್ತಾರೆ. ಆದ್ದರಿಂದಲೇ ಮನುಷ್ಯನ ಮನಸ್ಸಿಗೆ ಮಂಗ ಅಂತ ಕರೆದ್ರು ಶರಣರು. ಮನುಷ್ಯನ ಮನಸ್ಸಿದೆಯಲ್ಲ, ಅದಕ್ಕೆ ಯಾವ ಲಕ್ಷಣದೆ? ಮಂಗನ್ ಲಕ್ಷಣದೆ. ಮಂಗ ಏನ್ ಮಾಡ್ತದೆ? ಮಂಗ ಅಂದ್ರೆ ತಿಳಿತದೆ, ಮಾಕಡ್ ಮರಾಠಿ मध्ये ಬರೋಬರೇನೋ? ಮಾಕಡ್ ಮಾಡ್ತೇವೆ ಮರಾಠಿ. ಮನುಷ್ಯನ ಮನಸ್ಸು ಮಂಗ ಇದ್ದಂಗಿದು. ಮಂಗ ಏನ್ ಮಾಡ್ತದೆ? ಒಂದ ಕಡೆ ಕಾಯಂ ಕುಂಡಂಗಿಲ್ಲ, ಒಂದ ಕೆಲಸ ಕಾಯಂ ಮಾಡಂಗಿಲ್ಲ. ನಿಮ್ಗೆ ಗೊತ್ತಿದೆ, ಜಗತ್ನ್ಯಾಗ ಸ್ವಂತ ಮನಿ ಇರ್ಲಾರ್ದಂತ ಏಕೈಕ ಜೀವಿ ಅಂದ್ರೆ ಮಂಗ್ಯ ಒಂದೇ. ಸ್ವಂತ ಮನಿ ಮಂಗ್ಯಾಗಿಲ್ಲ, ಮಂದಿ ಮನಿ ಸುದ್ದಿರಕ್ ಬಿಡಂಗಿಲ್ಲ ಅಲ್ರಿ. ಮಂಗ್ಯಾಗ ಸ್ವಂತ ಮನಿ ಇಲ್ಲ, ಮಂದಿ ಮನಿ ಸುದ್ದಿರಾಕ್ ಬಿಡೋದು. ಬೆಕ್ಕದ್ದು ಮನಿ ಕಟ್ರಿ, ನೀವು ಬೆಕ್ಕದ್ದು ಉಪಾಯ ಮಾಡ್ರಿ. ಮಂಗ್ಯಾಕ್ ನೀವು ಪಟಾಕಿ ಹಾರಿಸೋದ್ ಬಿಟ್ಟು ಬಾಂಬ್ ಹಾಕ್ರಿ, ನೀವು ಅಲ್ಲೇ ಮತ್ತೆ ಬಳಿ ಬಂದು ಕುಂದಿರ್ತಿತ್ತು. ಮಂಗ್ಯಾನ್ ಓಡ್ಸಾಕ್ ಎಷ್ಟು ಹರಸಾಹಸ ಮಾಡ್ತಾರ, ಮಂಗ್ಯ ಹೋಗೋದಿಲ್ಲ. ಹಂಗ ಮಂಗ್ಯಾನ್ ಓಡ್ಸಾಕ್ ಅವ್ರಿಗೆ ಆಗೋದಿಲ್ಲೋ ಹಂಗ ಮನಸ್ಸು ತಣ್ಣ ಕುಣ್ಸಾಕ್ ಮನುಷ್ಯ ಆಗೋದಿಲ್ಲ. ಮಂಗ್ಯ ಓಡಿ ಹೋದ್ರ ಊರ್ ಚಂದ ಇರುದಿಲ್ರಿ. ಊರಾಗ ಮಂಗ್ಯ ಬರ್ಬೇಕು, ಜಿಗದಾಡ್ಬೇಕು, ಹಾರ್ಯಾಡ್ಬೇಕು, ಹಂಚ್ ಹೊಡಿಬೇಕು, ಮಂದಿ ಕೂಡ್ಬೇಕು, ಕಲ್ಲು ಒಗಿಬೇಕು ಅಂದಾಗ ಊರದು. ಮಂಗ್ಯ ಇಲ್ಲ, ಮನುಷ್ಯರಿಲ್ಲ, ಎಲ್ಲರೂ ಅವ್ರವ್ರ ಮನ್ಯಾಗ ಒಳಗ್ ಕೂತ್ರಂದ್ರೆ ಊರ್ ಅಂತಾರ. ಅದಕ್ಕ ಊರಂತ. ಹಂಗ ಮನುಷ್ಯನ ಮನಸ್ಸನ್ನು ತಿರುಗಾಡ್ಬೇಕು, ಹರಿದಾಡ್ಬೇಕು, ಜಿಗದಾಡ್ಬೇಕು, ಹಾರ್ಯಾಡ್ಬೇಕು, ಏಳ್ಬೇಕು, ಬೀಳ್ಬೇಕು, ಖರೆ ಒಳಗ ನಕ್ಕೋತ ಇರ್ಬೇಕು. ಅಂಥ ಲಕ್ಷಣದೇ ಮನುಷ್ಯನ ಮನಸ್ಸಿಗೆ ಮಂಗ ಇದು. ಒಬ್ರು ಶರಣರು, ಷಣ್ಮುಖ ಶಿವಯೋಗಿಗಳು ಅಂತ ಒಬ್ರು ಶರಣರು, ಮನುಷ್ಯನ ಮನಸ್ಸು ಯಾಕೆ ಹೊಲಸ ಆಗುತ್ತದೆ, ಹೆಂಗ್ ಹೊಲಸ ಆಗುತ್ತದೆ ಅನ್ನೋದಕ್ಕೆ ಒಂದು ಬಹಳ ಚಂದ ವಚನ ಬರ್ದ. ಜಗತ್ನಾಗ ಯಾರು ನನ್ನ ಮನಸ್ಸು ಹೊಲಸಾಗ್ಲಿ ಅಂತ ಇಷ್ಟಪಡ್ತಾರೋ? ನನ್ನ ಮನಸ್ಸು ಹೊಲಸಾಗ್ಲಿ, ನನ್ನ ಮನಸ್ಸು ಕೆಟ್ಟ ಹೋಗ್ಲಿ, ನನ್ನ ಮನಸ್ಸಿನ ಕೆಟ್ಟ ವಿಚಾರ ಬರ್ಲಿ ಅಂತಂತಾರೇನು? ಅನ್ನೋದಿಲ್ಲ. ಆದ್ರೂ ಮನುಷ್ಯನ ಮನಸ್ಸು ಯಾವಾಗಲೂ ಕಶ್ಮಲ ವಿಚಾರದ ಕಡೆ ಹೆಚ್ಚು ಮುಖ ಮಾಡ್ತದೆ. ಯಾಕಂದ್ರ ಅವ್ರು ಹೇಳ್ತಾರ ಶರಣರು, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ
ಇಂದ್ರಿಯಗಳೆಂಬ ಶಾಖೆ ಶಾಖೆಗಳಿಗೆ ಹಾರಿ ವಿಷಯಗಳೆಂಬ ಫಲಗಳನ್ನನುಭವಿಸಿ ಭವದತ್ತ ಮುಖ ಮಾಡಿ ಹರಿಯುತ್ತಿದೆ ನೋಡ. ಒಂದ್ ಚಿತ್ರ ತೋರ್ಸ್ಯಾರ ಅವ್ರು, ಮನುಷ್ಯನ ಚಿತ್ರ ಹೆಂಗದೆ ಅನ್ನೋದು. ಮನಸ್ಸು ಅನ್ನೋದು ಒಂದು ಮಂಗ್ಯ, ಮನುಷ್ಯನ ಶರೀರ ಅನ್ನೋದು ಒಂದು ಗಿಡ. ಈ ಗಿಡಕ್ಕೆ ರೆಂಬೆ ಕೊಂಬೆ ಅದಾವ. ಆ ರೆಂಬೆ ಕೊಂಬೆಗಳಿಗೆ ಇಂದ್ರಿಯಗಳು, ವಿಷಯಗಳು, ಪಂಚಕರಣಗಳು ಅಂತ ಕರೀತಾರೆ. ಒಳಗೇನು ಮನಸ್ಸು ಐತಲ್ಲ, ಆ ಮನಸ್ಸು ಮಂಗ್ಯ ಇದ್ದಂಗೈತಿ. ಅದು ಸುಮ್ಮನೆ ಕೂಡೋದಿಲ್ಲ. ಒಮ್ಮೆ ಕಣ್ಣಿಗೆ, ಒಮ್ಮೆ ಕಿವಿಗೆ, ಒಮ್ಮೆ ನಾಲಿಗೆಗೆ, ಒಮ್ಮೆ ಚರ್ಮಕ್ಕೆ, ಒಮ್ಮೆ ನಾಸಿಕಕ್ಕೆ ಹಾರತೈತಿ. ಹಾರಿ ಹಾರಿ ಅಲ್ಲಿ ವಿಷಯಗಳೆಂಬ ಫಲಗಳನ್ನ ಅನುಭವಿಸ್ತದೆ. ಮಂಗ್ಯ ಗಿಡದಾಗ ಹಣ್ಣು ತಿನ್ನೋದು ನೋಡಿರಿ? ಮಂಗ್ಯ ನೋಡಿರಿ? ನೋಡಿರಲ್ಲ? ನೋಡಿದ್ರ ನೋಡೇವೇನ್ರಿ? ನೋಡಿಲ್ಲ ಅಂದ್ರೆ ನೋಡಿಲ್ಲನ್ರಿ? ನೋಡಿರಲ್ಲ? ಮಂಗ್ಯ 3 ಕಾಲ 5 ಕಾಲ ಇರ್ತಾವ. ಗೊತ್ತಿತ್ತು, ಹಂಗಾರೆ ಗೊತ್ತಿತ್ತು ನೀವು. ಮಂಗ್ಯ ಹಣ್ಣು ತಿನ್ನೋದು ನೋಡಿರಿ? ಹಣ್ಣು ತಿನ್ನೋದು ನೋಡ್ರಿ, ಹುಣಸೆ ಹಣ್ಣು, ಮಾವಿನ ಹಣ್ಣು. ಮಾವಿನ ಗಿಡ ಇದ್ರೆ ಹೆಚ್ಚು ಬರ್ತದೆ. ಯಾವ್ದಾದ್ರು ಮಂಗ್ಯ ಯಾವ್ದಾದ್ರು ಗಿಡದಾಗ ಯಾವ್ದಾದ್ರು ಹಣ್ಣು ಪೂರ್ಣ ತಿಂದಿದ್ದು ನೋಡಿರಿ? ಅದಕ್ಕೆ ಮಂಗ್ಯ ಅನ್ನೋದು. ಯಾವ್ದಾದ್ರು ಮಂಗ್ಯ ಯಾವ್ದಾದ್ರು ಗಿಡದಾಗ ಕೂಡುವಂತೆ, ಯಾವುದು ಹಣ್ಣು ಪೂರ್ಣ ಪ್ರಮಾಣದಾಗ ಮಂಗ್ಯ ತಿನ್ನೋದಿಲ್ಲ. ಏನ್ ಮಾಡ್ತದೆ? ಒಂದ್ ಸ್ವಲ್ಪ ಕಡಿತದೆ ಮತ್ತ ಕೆಡಿಸ್ಬಿಡ್ತದೆ. ಕೆಡಿಸೋದು ಹೆಂಗ್ ಮಂಗ್ಯನ ಲಕ್ಷಣನು, ಪೂರ್ಣ ತಿನ್ಲಾರ್ದಂಗ ಅರ್ಧಂಬರ್ಧ ಮಾಡೋದು ಹೆಂಗ್ ಮಂಗ್ಯನ ಲಕ್ಷಣನು, ಹಂಗ ಮನಸ್ಸು ವಿಷಯಗಳ ಕಡೆ ಮುಖ ಮಾಡಿ, ಇಂದ್ರಿಯಗಳ ಕಡೆ ಮುಖ ಮಾಡಿ, ಒಮ್ಮೆ ಇಲ್ಲೇ ಒಮ್ಮೆ ಅಲ್ಲೇ ಹಾರಾಡ್ತದೆ, ತಿರುಗಾಡ್ತದೆ, ಜಿಗದಾಡ್ತದೆ, ಅರ್ಧಂಬರ್ಧ ಕೆಲಸ ಮಾಡ್ತದೆ, ಮತ್ತ ಆ ಕಡೆ ಈ ಕಡೆ ಹಾರಿ ಹೋಗಿ ಬಿಡ್ತದೆ. ಅದಕ್ಕ ಭವ ಅನ್ನೋದು, ದುಃಖ ಅನ್ನೋದು, ಸಂಕಟ ಅನ್ನೋದು, ಸೋಲ್ ಅನ್ನೋದು ಮನುಷ್ಯನಿಗೆ ಕಟ್ಟಿಟ್ಟ ಬುತ್ತಿ ಆಗಿದೆ. ಮನುಷ್ಯ ಯಾಕೆ ಸಂಕಟಕ್ಕೊಳಗಾಗ್ತಾನಂದ್ರ ಮನುಷ್ಯಾಗ ಮನಸ್ಸು ಹಿಡಿತದಾಗ ಇಲ್ಲ, ಕೇಳೋದಿಲ್ಲ. ಅದು ಮನುಷ್ಯನ ಮನಸ್ಸು ಹಿಡಿದು ಕೇಳೋದಿಲ್ಲ, ಅದು ಹರಿಯುತ್ತದ. ಮನುಷ್ಯಾಗ ಏನು ಗೊತ್ತಿಲ್ಲೇನು? ಇತ್ತಾಗ ನೋಡ್ರಿ, ಬರ್ತೀರಿ, ಅದ್ರಾಗೂ ಬರ್ತೀರಿ. ಇತ್ತಾಗ ನೋಡಿ, ಇತ್ತಾಗ ನೋಡಿದ್ರೆ ಅದ್ರಾಗ ಬರ್ತೀರಿ, ಅದ್ರಾಗ ನೋಡಿರಿ. ಇದ ನೋಡ್ರಿ ಮನಸ್ಸು ಒಂದೇ ಕಡೆ ಉಳಿಯೋದಿಲ್ಲ ಅನ್ನೆಲ್ಲ. ನಿಮ್ಗೆ ಎಷ್ಟು ಆಸೆ ಮನುಷ್ಯಾಗ. ಮನುಷ್ಯನಿಗೆ ಎಲ್ಲ ಗೊತ್ತಿದೆ. ಏನು ಗೊತ್ತಿದೆ? ಅಕಸ್ಮಾತ್ ಮನಸ್ಸು ಈ ಕಡೆ ಆ ಕಡೆ ಹರಿದಾಡ್ತು ಅಂದ್ರೆ, ಒಂದ ಕಡೆ ಉಳಿಲಿಲ್ಲಂದ್ರೆ ಮನುಷ್ಯ ಕಷ್ಟದೆ, ಸಂಕಟಕ್ಕೊಳಗಾಗ್ತಾನೆ ಅನ್ನೋದು ಗೊತ್ತಿದೆ. ಆದ್ರೂ ಮನುಷ್ಯನ ಮನಸ್ಸು ಆ ಕಡೆ ಈ ಕಡೆ ಯಾಕೆ ಹರಿದಾಡ್ತದೆ ಅಂದ್ರೆ ಅದಕ್ಕೆ ಮಂಗನ ಲಕ್ಷಣ ಇದೆ. ಒಬ್ರು ಶರಣರು ಒಂದು ಪದ್ಯ ಬರೆದಿದ್ದಾರೆ, ಎಷ್ಟು ಚಂದಿದೆ ಮನಸ್ಸಿನ ಬಗ್ಗೆ ಪದ್ಯ. ಮನಸ್ ಅನ್ನೋದು ಮಂಗ್ಯ ಐತಿ, ಮನಸ್ಸನ್ನೋದು ಮಂಗ್ಯ ಐತಿ, ಅದು ಠಣ ಠಣ ಜಿಗಿತೈತಿ. ಹೂ ಅಂದರ ಹುಮನಾಬಾದ, ಹಾ ಅಂದರ ಹೈದರಾಬಾದ್. ಮನಸ್ಸನ್ನೋದು ನಿಮ್ಮದಿಲ್ಲ ಕಾಣ್ತೈತಿ, ನಂದೊಬ್ಬನೇ ಇದೆ. ಮನಸ್ಸನ್ನೋದು ಮಂಗ್ಯ ಐತಿ, ಅದು ಠಣ ಠಣ ಜಿಗಿತೈತಿ. ಹೂ ಅಂದರ ಹುಮನಾಬಾದ, ಹಾ ಅಂದರ ಹೈದರಾಬಾದ್. ಇಂದಿಲ್ಲ ಅಂದ್ರ ಆಗಲ್ಲ ಅಂದ್ರೆ ಈಗಿಲ್ಲಿ ತಿರುಗಾಡುವಂತಹ ಈ ಮನಸ್ಸನ್ನ ಸುಭೀಕ್ಷವಾಗಿ ಒಂದು ಕಡೆ ಸ್ವಚ್ಛ ಹಿಡಿದು ಇಟ್ಕೊಳ್ಳುವಂತಹ ಕೆಲಸ ಮನುಷ್ಯ ಮಾಡ್ಬೇಕು. ಮನುಷ್ಯನ ಮನಸ್ಸು ಹೊಲಸಾಗೋದೆ. ಈಗ ಮನೆ ಇರ್ತದಲ್ಲ, ಮನೆ ಪ್ರತಿದಿನ ತಾಯಿ ಆದವ್ರ ಮನೆಯೊಳಗೆ 2 ಸರಿ 3 ಸರಿ ಕಸ ಹೊಡಿತಾರೆ. ಹಬ್ಬ ಹುಣಿವಿ ಬಂತು ಅಂದ್ರೆ ದೊಡ್ಡ ದೊಡ್ಡ ಕಸ, ದೊಡ್ಡ ಜಾಡಸಣ, ದೊಡ್ಡ ಸ್ವಚ್ಛ ಮಾಡ್ತಾರೆ. ಯಕಶ್ಚಿತ್ ಒಂದು ಜೀವ ಇರಲಾರದ ಮನಿನ ಅಷ್ಟು ಸ್ವಚ್ಛ ಮಾಡುವಂತಹ ಮನುಷ್ಯನ ಜೀವನಕ್ಕೆ ಕಾರಣವಾದಂತಹ ಈ ಮನಸ್ಸನ್ನ ಧರ್ಮ ಅನ್ನುವಂತಹ ಸಂಗತಿಯಿಂದ ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಮನುಷ್ಯನಿಗೆ ಬಂಧನಕ್ಕೆ ಕಾರಣ ಆಗ್ತದೆ. ಅದನ್ನ ಬಸವಣ್ಣನವರು 100 ನೋದಿ 100 ಕೇಳಿದರೇನು ಆಸೆ ಹರಿಯದು
ರೋಷ ಬಿಡದು ಅಂತ ಒಂದು ಮಾತು ಹೇಳಿದ. ಎಷ್ಟು ಸುಂದರ ಮಾತು ನೋಡ್ರಿ ಬಸವಣ್ಣವ್ರು. ಎಷ್ಟು ಕೇಳಿದ್ರು, ಎಷ್ಟು ಓದಿದ್ರು, ಎಷ್ಟು ತಿಳ್ಕೊಂಡ್ರು, ಮನುಷ್ಯ